ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಈ ಕೊಟ್ಟಿರೋ ಇಮೋಜಿನ ಯೂಸ್ ಮಾಡಿಕೊಂಡು ಗರ್ಲ್ ನೇಮ್ಸ್ ಅಂದರೆ ಹುಡುಗಿಯರ ಹೆಸರನ್ನ ಗೆಸ್ ಮಾಡೋದು. ಇದನ್ನ ಹುಡುಗರೇ ಚೆನ್ನಾಗಿ ಆಡ್ತಾರೆ ಅನ್ಕೊಂಡಿದ್ದೀನಿ. ನಾನು ಹುಡುಗನೇ, ನಾನೆಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತೀನಿ, ನೀವೆಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ನೋಡೋಣ. ಶುರು ಮಾಡೋಣ ಬನ್ನಿ. ಫಸ್ಟ್ ಒನ್ ಜಯ ವಿನ್ ವಿಜಯಲಕ್ಷ್ಮಿ. ಇದು ಈಸಿ. ಆಮೇಲೆ ಈ ನೇಮು ಕರ್ನಾಟಕದ ಎಲ್ಲೋದ್ರೂ ಇದ್ದೇ ಇರುತ್ತೆ, ವಿಜಯಲಕ್ಷ್ಮಿ. ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಇವಾಗ ಮಾಲಾಶ್ರೀ. ಇದು ಈಸಿ. ಮಾಲೆ ಪ್ಲಸ್ ಶ್ರೀ ಇವೆಲ್ಲ ಆ್ಯಕ್ಟ್ರೆಸ್ ನೇಮ್. ಇದು ಆ್ಯಕ್ಟ್ರೆಸ್ ನೇಮ್ ಅಲ್ವಾ, ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಒನ್ನು ಈಸಿ ಇತ್ತು. ನೋಡೋಣ ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಾ ಅಂತ. ಜೋಡಿ ಶ್ರೀ. ಮುತ್ತು ಶ್ರೀನಾ? ಮುತ್ತು ಕೊಡ್ತಾವನವನು, ಮುತ್ತು ಶ್ರೀ ಅಲ್ಲ, ಮಿಸ್ ಆಗ್ಬಿಡ್ತಲ್ಲ ಇದು. ಜೋಡಿ ಶ್ರೀ, ಉಮಾಶ್ರೀ. ಇದು ಯಾವ ಕ್ವೆಶನ್ ಗುರು ಇದು? ಇದಕ್ಕೆ ಅರ್ಥ ಇಲ್ಲ ಬಿಡು. ಉಮಾಶ್ರೀ ಅಂತೆ. ಅಯ್ಯೋ ದೇವ. ಫಿಶ್ ಅಂದರೆ ಮೀನು, ಶೀತ. ಮೀನು ಸೀನು. ಮೀನಾಕ್ಷಿ. ಮೀನಾಕ್ಷಿ, ಮದುರೈ ಮೀನಾಕ್ಷಿ ಅಲ್ಲ, ದೇವ್ರ ಹೆಸರು ತಗೊಂಡೇ ಇದೆ, ತಪ್ಪು ಮಾಡಿದ್ದೀನಿ ಅಲ್ಲ ಹೇಳ್ತಾ ಇರೋದು. ಮದುರೈ ಮೀನಾಕ್ಷಿ. ಮೀನಾಕ್ಷಿ ಗೊತ್ತಾಗ್ಬಿಡ್ತಾವೆ. ಫಿಫ್ತ್ ಒನ್ ಕಮಲಾಕ್ಷಿ. ಅದು ಅಕ್ಷಿ ಬಂದರೆ ಗೊತ್ತಾಗ್ಬಿಡುತ್ತೆ. ಇನ್ಮೇಲೆ ಈ ಥರ ಇಮೋಜಿ ಬಂದುಬಿಟ್ರೆ ಪಟ್ಟಂತ ಕಂಡುಹಿಡಿಬೋದು. ಕಮಲ ಪ್ಲಸ್ ಅಕ್ಷಿ, ಕಮಲಾಕ್ಷಿ. ಇವೆಲ್ಲ ರೇರ್ ನೇಮ್ಸು. ಕಮಲಾಕ್ಷಿ, ಮೀನಾಕ್ಷಿ ಸ್ವಲ್ಪ ಪಾಪ್ಯುಲರು, ಕಮಲಾಕ್ಷಿ ತುಂಬ ರೇರು ನನಗೆ ಗೊತ್ತಿರೋ ಪ್ರಕಾರ. ಸಿಕ್ಸ್ತ್ ಒನ್ ಜನ ಪ್ಲಸ್ ಕಿ, ಜಾನಕಿ. ಇದನ್ನ ಜನ ಅಂದ್ಕೊಳ್ಳೋದಕ್ಕಿಂತ ಜಾನಕಿ ಇದೆ ತಾನೆ ಕರೆಕ್ಟು? ಕರೆಕ್ಟು. ಸ್ವಲ್ಪ ಆ ಕಡೆ ಕಡೆ ಜ ಚೇಂಜ್ ಮಾಡಿಬಿಟ್ರೆ ಕರೆಕ್ಟ್ ಆಗ್ಬಿಟ್ಟು. ಸೆವೆಂತ್ ಒನ್ ನಂದಿನಿ. ಇದು ಒಂದು ಸ್ಪ್ಲಿಟ್ ಸೆಕೆಂಡಲ್ಲಿ ಹೇಳ್ಬಿಟ್ಟೆ ನಾನು. ಇದಕ್ಕೆಲ್ಲ ಕ್ರೆಡಿಟು ನಮ್ಮ ವಿಕಿಪೀಡಿಯಾ ಚಾನಲ್ಗೆ ಹೋಗಬೇಕು. ಒಂದು ಫೇಮಸ್ ಸಾಂಗೇ ಮಾಡಿಬಿಟ್ರಲ್ಲ, ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. ಏಟ್ ಒನ್ ಸೂರ್ಯ ಪ್ಲಸ್ ಕೊಳೆ. ಸೂರ್ಯ ಕೊಳೆ. ಸೂರ್ಯದಿಂದ ಯಾವ ಹೆಸರು ಬರುತ್ತೆ? ಸೂರ್ಯ ಕಲೆ. ಸೂರ್ಯ ಕಲೆನ. ಶಶಿಕಲಾ. ಶಶಿ ಅಂದರೆ ಸೂರ್ಯನ, ಚಂದ್ರ ಅನ್ಕೊಂಬಿಟ್ನಲ್ಲ. ನೈನ್ತ್ ಒನ್ ಶಶಿಕಲಾ. ಇದು ಚಂದ್ರ, ಇದು ಶಶಿಕಲಾ. ಇನ್ಯಾವುದು ಮೂನು? ಮತ್ಯಾವ್ದು ಕಲಾ ಬರುತ್ತೆ ಗುರು? ಶಶಿಕಲಾ, ಚಂದ್ರಕಲಾ. ಇದು ಅಕ್ಕಪಕ್ಕ ಇದ್ರೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಈ ಥರ ಆದರೆ ಕಷ್ಟ ಇದೆ. ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಆಯ್ತಿಲ್ಲ ನನ್ನ ಕೈಯಲ್ಲಿ. ನೀವು ಮಾಡಿರ್ತೀರಾ ಗೊತ್ತಿಲ್ಲ. ಟೆಂತ್ ಒನ್ ಕಾಡು ಜ. ಕಾಡು, ಅರಣ್ಯ. ವನಜ. ವನ ಪ್ಲಸ್ ಜ. ವನಜ ವನಜ ವನಜ. ಹೆಂಗೋ ಲಾಸ್ಟ್ ಸೆಕೆಂಡಲ್ಲಿ ಹೇಳ್ಬಿಟ್ಟೆ. 11th ಒನ್ನು ಅಲ್ಲ, ಹುಡುಗಿ ಹೆಸರು ಹೇಳೋಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದೀನಲ್ಲ ನಾನು, ಏನು ಕತೆ ಅಂತ. ಹರಿಣಿ. ಇವೆಲ್ಲ ಸ್ಪ್ಲಿಟ್ ಸೆಕೆಂಡಲ್ಲಿ. ಇವೆಲ್ಲ ಅಂದರೆ ಫಿಲ್ಮಲ್ಲೆಲ್ಲ ಕೆಲವೊಂದು ಯೂಸ್ ಮಾಡಿರೋ ನೇಮ್ಸ್ ಎಲ್ಲ ಇರುತ್ತಲ್ವ. ಈಗ ಬಂದಿರೋ ಇಷ್ಟೊಂದು ಹೆಸರಲ್ಲಿ ಇಬ್ಬರು ಹೆಸರು ಮಾತ್ರ ನಮ್ಮ ಕ್ಲಾಸ್ ರೂಮಲ್ಲಿ ಇದ್ದಿತ್ತು. ಉಳ್ದವು ಇವೆಲ್ಲ ಹೊಸ್ದಾಗಿ ಕೇಳಿದೆ. ಹೊಸ್ದಾಗಿ ಅನ್ನೋದಕ್ಕಿಂತ ಜಾಸ್ತಿ ಕೇಳಿಲ್ಲ ಹೆಸರುಗಳ. 12th ಒನ್ನು ಮೀನು. ಕಣ್ಣು. ಕಣ್ಣಿಗೇನಂತಾರೆ? ಪಟ್ ಅಂತ ನೆನ್ಪು ಮಾಡ್ಕೊಡ್ತೀನಿ. ಕಣ್ಣಿಗೇನಂತಾರೆ? ದೃಷ್ಟಿ, ನಯನ. ಇದು ತಮಿಳ್ ಹೀರೋಯಿನ್ ಹೆಸರು. ಅಷ್ಟು ಬೇಗನೆ ಗೊತ್ತಾಗಬೇಕಾಗಿತ್ತು ನನಗೆ. ನಯನ ಅನ್ನೋದು ಸಿಂಕ್ ಆಗಲಿಲ್ಲ. 13th ಒನ್ನು ಭೂಮಿಕಾ. ಇದು ಹೆಂಗೆ? ನಾವು ಗೊತ್ತಲ್ಲ. ಭೂಮಿಕಾ ಕೇಳಿಲ್ಲ ನನ್ನ ಹೆಸರು. ಭೂಮಿ ಕೇಳಿದ್ದೀನಿ. ಭೂಮಿಕಾ. ಭೂಮಿಕಾನೇ ಇರುತ್ತೆ. ಮೇ ಬಿ ಅದನ್ನು ಕರೆಯೋದನ್ನು ಅವಳನ್ನ ಕರೆಯೋದಕ್ಕೆ ಭೂಮಿ ಅಂತ ಮಾಡ್ತಿರ್ತಾರೆ ಅನ್ಸುತ್ತೆ. 14th ಒನ್ನು ಬಿತ್ತೆ. ಬಿತ್ತೆ, ಗಾಯತ್ರಿ. ಇದು ನಂಗೆ ಗೊತ್ತಿರೋ ಹೆಸರು. ನಮ್ಮ ರಿಲೇಷನಲ್ಲೇ ಇದ್ದಾರೆ. ಗಾಯ ಪ್ಲಸ್ 3 ಗಾಯತ್ರಿ. ಇದು ಒಂದು ದೇವಿ ಹೆಸರು. ಇದನ್ನು ಯಾವುದಾದ್ರೂ ಹುಡುಗಿರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ನಿಮ್ಮ ಹೆಸರು ಏನಾದ್ರು ಇದರಲ್ಲಿ ಇದೆಯಾ ಅಂತ. ಇದೇ ಇರುತ್ತೆ.
ಆದರೆ ಇವೆಲ್ಲ ತುಂಬ ಪಾಪ್ಯುಲರ್ ನೇಮ್ಸ್ ಅಲ್ಲ. ಎಲ್ಲೋ ಬೆರಳೆಣಿಕೆಯಲ್ಲಿ ಜನ ಇರ್ತಾರೆ. ವಿಮಲ ವಿಮಲ ಇದು ನಂಗೆ ಗೊತ್ತಿದೆ. ವಿಮಲ ಇದು ಈಸಿ ಲೆವೆಲ್ ಅಂತ ಅನ್ಕೋಬೋದು. ಒಂದೆರಡು ಬಂದಿತ್ತು ನೋಡ್ರಿ ಟಫ್ ಲೆವೆಲು, ಅದು ನನಗೆ ಅರ್ಥನೇ ಆಗಲಿಲ್ಲ. ನೀವೆಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ? ನಂಗೆ ಅನ್ಸುತ್ತೆ ಹುಡುಗರೇ ಜಾಸ್ತಿ ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ ಅಂತ. ನೋಡೋಣ, ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡಿ. ಈ ಥರ ತುಂಬ ಚಾಲೆಂಜನ್ನ ಅದರಲ್ಲಿ ಆಟ ಆಡಿದ್ದೀವಿ. ಥ್ಯಾಂಕ್ ಯು, ಬಾಯ್.